ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಂಜಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹೇರ್ ಕೇರ್ ಬಗ್ಗೆ, ಅಂದರೆ ನಾನು ಹೇರ್ ಮಾಸ್ಕು ಯಾವ ಥರ ಯೂಸ್ ಮಾಡ್ತೀನಿ ನನ್ನ ಹೇರ್ಗೆ, ಹಾಗೆ ಹೋಮ್ ರೆಮಿಡಿ ಏನಿರುತ್ತೆ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಹೇರ್ ಮಾಸ್ಕ್ನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಬಂದು ಅಕ್ಸೆ ಬೀಜ ಅಂತ ಹೇಳಿ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ. ಇದರಿಂದ ಹೇರಿಗೆ ತುಂಬಾ ಲಾಭಗಳಿದೆ. ಇದನ್ನು ನಾನು ಮಾಸ್ಕ್ ಥರ ಯೂಸ್ ಮಾಡ್ತೀನಿ ವೀಕ್ಲಿ ಒನ್ಸು. ಅದನ್ನು ಹೇಗೆ ನಾನು ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ಅಕ್ಸೆ ಬೀಜದಿಂದ ಹೇರ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಪ್ಲಿಟ್ ಎಂಡ್ಸ್ ಅನ್ನೋದು ಏನಿರುತ್ತೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಹೇರ್ ಫಾಲ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫು ಮತ್ತು ಸ್ಕ್ಯಾಲ್ಪ್ ತುರ್ಕೆ ಬರ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಶೈನಿ ಹೇರ್ ಯಾರಿಗೆ ಬೇಕೋ ಇದನ್ನು ಒಂದ್ಸತಿ ಯೂಸ್ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ. ಒಂದೇ ಯೂಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ವೀಕ್ಲಿ ಒನ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಇದೆ. ಓಕೆ, ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಬರೋದು ಅನ್ನೋದನ್ನ ನೋಡೋಣ. ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ದೊಡ್ಡ ಲೋಟದಲ್ಲಿ 2 ಲೋಟ ನೀರನ್ನ ಹಾಕ್ಕೊಂಡು ಅದಕ್ಕೆ 5 ಸ್ಪೂನು ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸತಿಗೆ ಮಾಡ್ಕೊಳ್ಳೋದಾದರೆ ನಿಮ್ಗೆ ಎಷ್ಟು ಬೇಕು ನೋಡಿ ಮಾಡ್ಕೊಳ್ಳಿ. ನನ್ನ ಹೇರ್ ಲಾಂಗ್ ಇರೋದ್ರಿಂದ ನಾನು 5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀರಾ ಅನ್ನಂಗಿದ್ರೆ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಬಟ್ ಮಿನಿಮಮ್ 15 ಡೇಸಿಂದ 20 ಡೇಸ್ವರೆಗೂ ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದೀತಾ ಬಂದಂಗೂ ಎಗ್ ವೈಟ್ ಏನಿರುತ್ತಲ್ಲ ಆ ಟೈಪು ಇದು ಬರುತ್ತೆ. ಆವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ತಣ್ಣಗೆ ಆದ್ರ ಮೇಲೆ ಅದನ್ನು ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಇದು ಬಿಸಿ ಇರುವಾಗಲೇ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ. ಇದು ತಣ್ಣಗಾಗ್ಬಿಟ್ರೆ ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಇವಾಗಲೇ ಬಿಸಿ ಇರಬೇಕಾದ್ರೇ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗುತ್ತೆ. ಇದರಲ್ಲಿ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಉಳಿದಿದ್ದು ಏನಿರುತ್ತೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿರುತ್ತೆ. ಸೊ ಅದಕ್ಕೆ ನಾನು ಕಾಟನ್ ಕ್ಲಾತಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಅದು ಬಿಸಿ ಬಿಸಿ ಇರುವಾಗಲೇ ಹಿಂಡ್ಕೊಳ್ಳಿ. ತಣ್ಣಗಾದ್ರ ಮೇಲೆ ಇನ್ನೂ ಕಷ್ಟ ಆಗುತ್ತೆ ಹಿಂಡ್ಕೊಳ್ಳೋಕ್ಕೆ. ಇದನ್ನು ಹಿಂಡಿ ಅಕ್ಸೆ ಬೀಜಗಳು ಏನು ಉಳಿದಿರುತ್ತಲ್ಲ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಫೇಸ್ ಪ್ಯಾಕ್ ಆಗಿ ಕೂಡ ಹಾಕೋಬೋದು. ಅದು ಫೇಸ್ ಪ್ಯಾಕಿಗೆ ಅಕ್ಸೆ ಬೀಜದ ಜೊತೆಗೆ ಕಹಿಬೇವಿನ ಎಲೆನ ಸೇರಿಸಿ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೋಬೋದು. ನೀವು ನೋಡ್ಬೋದು ಜೆಲ್ ಈ ಥರ ಆಗಿದೆ. ಇದು ಇನ್ನೂ ತಣ್ಣಗಾದ್ರ ಮೇಲೆ ಇನ್ನೂ ಗಟ್ಟಿ ಅನಿಸುತ್ತೆ ನಮಗೆ. ಇದು ಫುಲ್ ತಣ್ಣಗಾದ್ರ ಮೇಲೆ ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಹೇರ್ಗೆ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಮಸಾಜ್ ಮಾಡಿಕೊಂಡು 2 ಅವರ್ಸ್ ಬಿಟ್ಟು ವಾಶ್ ಮಾಡ್ಬೋದು ಹೇರ್ನ. ಹೇರ್ ವಾಶ್ ಮಾಡುವಾಗ ನೀವು ಶಾಂಪೂನ ಯೂಸ್ ಮಾಡಬೇಡಿ. ಶಾಂಪೂ ಯೂಸ್ ಮಾಡ್ದೇ ಬರೀದೇ ನೀರಲ್ಲಿ ವಾಶ್ ಮಾಡ್ಕೊಂಬರ್ಬೇಕಾಗತ್ತೆ. ನೀವು ಅಷ್ಟು ಶಾಂಪೂ ಯೂಸ್ ಮಾಡಲೇಬೇಕು ಅನ್ನೋಂಗಿದೆ ಮುಂಚೆ ದಿನವೇ ಶಾಂಪೂಲಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೇಕಾದರೆ ಈ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋ ಥರ ಇಟ್ಕೊಳ್ಳಿ. ಹಾಗೆ ನೀವು ಶಾಂಪೂನ ಫ್ಲ್ಯಾಕ್ ಸೀಡ್ಸ್ ಜೆಲ್ ಹಾಕಿ ನೀವು ಶಾಂಪೂ ಯೂಸ್ ಮಾಡ್ತೀರಂದರೆ ರಿಸಲ್ಟ್ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಅಪ್ಲೈ ಮಾಡ್ಕೊಂಡು ಆದ್ರ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೆಕ್ಸ್ಟು ಹೇರ್ ಬನ್ ಮಾಡಿಡ್ತೀನಿ. 1-2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಹೇರ್ ವಾಶ್ ಮಾಡಿದಾಗ ನಮ್ಮ ಹೇರು ಅಷ್ಟು ಚೆನ್ನಾಗಿ ಅನಿಸುತ್ತೆ, ನಮಗೆ ಸಿಲ್ಕಿ ಅನಿಸುತ್ತೆ, ಸ್ಮೂತ್ ಅನಿಸುತ್ತೆ. ನಿಮಗೆ ಹೇರ್ ವಾಶ್ ಮಾಡ್ತಾನೆ ಅರ್ಧ ರಿಸಲ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಈ ಹೇರ್ ಮಾಸ್ಕ್ನ ಮನೇಲಿ ಯೂಸ್ ಮಾಡಿ ನೋಡಿ, ನಿಮ್ಮ ಹೇರ್ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಹೇರ್ ಕೇರ್ ಬಗ್ಗೆ ಬೇಕು, ಯಾವ್ಯಾವ ಥರ ಹೇರ್ ಕೇರ್ ನಾನು ಮಾಡ್ತೀನಿ ಅನ್ನೋದು ನಿಮಗೆ ಇನ್ನೂ ಬೇಕು ಅನ್ನೋಂಗಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದು ಕೂಡ ಮಾಡಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.